ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ದೋಸೆ ಇಡ್ಲಿಗೆ ಮನೆಯಲ್ಲೇ ಬೇಳೆ ಯೂಸ್ ಮಾಡ್ದಲೆ ಸಾಂಬಾರು ಹೋಟೆಲ್ ಸ್ಟೈಲ್ ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಇಲ್ಲಿ ನಾನು 3 ಟೊಮೊಟೊ ಮತ್ತು 2 ಆನಿಯನ್ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು 5 ಬೆಳ್ಳುಳ್ಳಿ ಹಾಕೋಬೇಕು. ಅದಾದಮೇಲೆ ಮಸಾಲ ಪೌಡರ್ ಆ್ಯಡ್ ಮಾಡ್ಕೋಬೇಕು. ನಾನು 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು ಮತ್ತು ಧನಿಯಾ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ನಾನು ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಮ ಮನೇಲಿ ಸಾಂಬಾರು ಪೌಡರ್ ಇದ್ದರೆ ಇದನ್ನು ಸ್ಕಿಪ್ ಮಾಡಿ ಸಾಂಬಾರು ಪೌಡರ್ ಹಾಕೋಬೋದು. ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ನಾನು 3 ವಿಸಿಲ್ ಕೂಗಿಸ್ಕೊತಿದ್ದೀನಿ. ಸೊ ಇದಾದ ನಂತರ ನೆಕ್ಸ್ಟು ನಾವು ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಮಾಡಿಕೊಂಡು ಇದು ಲಾಸ್ಟಲ್ಲಿ ಆ್ಯಡ್ ಮಾಡಬೇಕು. ಇದಾದಮೇಲೆ 3 ವಿಸಿಲ್ ಆದಮೇಲೆ ನೀರನ್ನ ಸಪ್ರೇಟ್ ಮಾಡಿಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ತುಂಬ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಷ್ಟು ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಆ್ಯಕ್ಚುಲಿ ನಾನು ಈ ವಿಡಿಯೋಲಿ ಸಾಲ್ಟ್ ಆ್ಯಡ್ ಮಾಡೋದನ್ನು ಶೂಟ್ ಮಾಡೋಕ್ಕಾಗಿಲ್ಲ, ಮಿಸ್ ಆಗಿಬಿಟ್ಟಿದೆ. ಸೊ ಇದ್ರ ಜೊತೆಗೆ ಸ್ಮ್ಯಾಶ್ ಮಾಡ್ಕೊಳ್ಳೋ ಟೈಮಲ್ಲೇ ನೀವು ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಫುಲ್ ಸ್ಮ್ಯಾಶ್ ಮಾಡಿ ಸಾಲ್ಟ್ ಎಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ, 1-2 ಅಸಲು ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಹಾಕ್ಕೊಂಡು ಆ ಸಾಂಬಾರು ಏನಿರುತ್ತೆ ಆ ಸಾಂಬಾರನ್ನ ಇದರಲ್ಲಿ ಒಗ್ಗರಣೆ ಹಾಕ್ಕೊಳ್ಳಿ. ಒಗ್ಗರಣೆ ಹಾಕ್ಕೊಂಡು ನಂತರ ನೀವು ಲಾಸ್ಟಲ್ಲಿ ಈ ಕಡಲೆ ಹಿಟ್ಟಿದ್ದು ಮಿಕ್ಸ್ ಮಾಡಿರ್ತೀರಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು, ಜಸ್ಟ್ ಗಟ್ಟಿ ಬರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ 1/4 ಸ್ಪೂನಷ್ಟು ಹಾಕ್ಕೊಂಡ್ರು ಸಾಕು ಹಿಟ್ಟು. ಇದಾದಮೇಲೆ ನೀಟಾಗಿ ಸಾಂಬಾರ್ದು ನೊರೆ ಎಲ್ಲ ಬಿಟ್ಕೋಬೇಕು. ಸೊ ಬಿಟ್ಕೊಂಡ್ಮೇಲೆ ಸಾಂಬಾರು ಈ ಥರ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಈಸಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಇದು ಈಸಿಯಾಗಿ ಬೇಗ ಆಗುತ್ತೆ, ಮಾಡ್ಕೋಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.